ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಎಂಜಿ ನರೇಗಾ ಹೆಸರು ಬದಲಾವಣೆ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಕೇಂದ್ರದ ವಿಜಿ ರಾಮ್ಜಿ ಹೆಸರಿಗೆ ಶಾಸಕ ಬೇಳೂರು ವಿರೋಧ. ಗಾಂಧೀಜಿಯವರ ಹೆಸರು ಅಳಿಸುವುದೇ ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶ ಎಂದ ಶಾಸಕರು. ಲಯನ್ಸ್ನಿಂದ ನ್ಯಾಯವಾದಿ ಈಶ್ವರಪ್ಪ ಸ್ಮರಣಾರ್ಥ ನಾಗರಾಜ್ ಕೊಡುಗೆ ನೀಡಿದ ಬಸ್ ತಂಗುದಾಣಕ್ಕೆ ಶಂಕುಸ್ಥಾಪನೆ. ಲಯನ್ಸ್ ಸಂಸ್ಥೆ ಕಾರ್ಯ ಪ್ರಶಂಸಿಸಿ ಈಶ್ವರಪ್ಪ ಸಹಕಾರ ಸ್ಮರಿಸಿದ ಬೇಳೂರು. ಸಾಗರ ಲಯನ್ಸ್ ಕಾರ್ಯಚಟುವಟಿಕೆ ಶ್ಲಾಘಿಸಿದ ಜಿಲ್ಲಾ ಗವರ್ನರ್ ಸ್ವಪ್ನ ಸುರೇಶ್ ಪ್ರಭು. 26ನೇ ವರ್ಷದ ರಾಷ್ಟ್ರೀಯ ಸಂಗೀತೋತ್ಸವ ಸಮಾರೋಪ. ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಕ್ಕೆ ಸರ್ಕಾರದ ಸಹಕಾರ ಅಗತ್ಯ ಎಂದ ಶಾಸಕರು. ಚೂಡಾಮಣಿ ರಾಮಚಂದ್ರ ಅಭಿನಂದನಾ ಗ್ರಂಥ ಮುಕುಟಮಣಿ ಚೂಡಾಮಣಿ ಬಿಡುಗಡೆ. ನಿವೃತ್ತ ಸೇನಾನಿ ವೆಂಕಟೇಶ್ ಸುಶೀಲ, ಪತ್ರಕರ್ತ ಜಿ ನಾಗೇಶ್ ಶಕುಂತಲಾ ದಂಪತಿಗಳಿಗೆ ಸನ್ಮಾನ. ಈಗ ಸುದ್ದಿಯ ವಿವರ. ಎಂಜಿ ನರೇಗಾ ಹೆಸರನ್ನು ತೆಗೆದು ವಿಜಿ ರಾಮ್ಜಿ ಹೆಸರನ್ನು ಉದ್ಯೋಗ ಖಾತ್ರಿಗೆ ಇರಿಸಲು ಮುಂದಾಗಿರುವ ಕೇಂದ್ರದ ಕ್ರಮ ಖಂಡನೀಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ಆವರಣದ ಗಾಂಧಿ ಪ್ರತಿಮೆ ಎದುರು ಸೋಮವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರ ಎಂಜಿ ನರೇಗಾ ಹೆಸರು ಬದಲಾಯಿಸಿರುವ ಕ್ರಮ ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ಧರಣಿ ಕಾರ್ಯಕ್ರಮವನ್ನು ಅವರು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಹಾರ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ನಗರ ಬ್ಲಾಕ್ ಅಧ್ಯಕ್ಷ ಸುರೇಶ್ ಬಾಬು, ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್, ಪ್ರಮುಖರಾದ ಅನಿತಾ ಕುಮಾರಿ, ಗಣಪತಿ ಮಂಡಗಳಲೆ, ಸೋಮಶೇಖರ್ ಲಾವಿಗೆರೆ, ಅಶೋಕ್ ಬೇಳೂರು, ಮಧುಮಾಲತಿ, ಸದ್ದಾಂ, ಚಂದ್ರಮೌಳಿ, ಬಿಎ ಇಂದುಧರ್ ಬೇಸೂರು, ಕೆಎಂ ಸೂರ್ಯನಾರಾಯಣ್, ಉಷಾ ಎನ್, ಪ್ರಭಾವತಿ ಇನ್ನಿತರರು ಹಾಜರಿದ್ದರು. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ ಒಂದು ಕ್ರಾಂತಿಕಾರವಾದಂತ ಹಳ್ಳಿಯ ಬದಲಾವಣೆ ಮಾಡಬೇಕು, ಗಾಂಧೀಜಿಯವರು ಹೇಳಿದ್ರು ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆದ ಅನ್ನೋ ರೀತಿಯಲ್ಲಿ ದೇಶದಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ತಂದಂಥದ್ದು ಈ ನರೇಗಾ ಉದ್ಯೋಗ ಖಾತ್ರಿ. ಬಹಳ ವರ್ಷಗಳಿಂದ ಹಳ್ಳಿಯ ಭಾಗದಲ್ಲಿ ರೈತರ ತೋಟ ಇರ್ಬೋದು, ರಸ್ತೆ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೆ ದಿನನಿತ್ಯ ತನ್ನ ಕೂಲಿಗೋಸ್ಕರ ಬಹಳ ಕಷ್ಟ ಇತ್ತು ಆ ಕಾಲದಲ್ಲಿ. ಅಂತದ್ರಲ್ಲೂ ಸಹ ಆ ಬಡವರಿಗೆ ಜನರಿಗೆ ಕೂಲಿ ಕೊಡ್ಬೇಕನ್ನೋ ರೀತಿಯಲ್ಲಿ ಆ ಕಾಲದಲ್ಲಿ ಬಡವರಿಗೆ ಅನ್ನ ಕೊಡುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ರು. ಅದು ಬಹಳ ಅದ್ಭುತವಾಗಿ ನಡೀತು. ಆದ್ರೆ ಇತ್ತೀಚಿನದಲ್ಲಿ ಈಗೊಂದು 2 ವರ್ಷ ಈಚೆಗಂತೂ ಕೇಂದ್ರದ ಹಣನೇ ಬರ್ತಾ ಇಲ್ಲ. ಕೇಂದ್ರ ಹಣ ಬರದೆ ಬರೀ ರಾಜ್ಯ ಸರ್ಕಾರ ಹಣದಲ್ಲಿ ಆಗಲ್ಲ. ಕೇಂದ್ರದ 60% ಬರಬೇಕು, ರಾಜ್ಯ ಸರ್ಕಾರದ 40% ಬರಬೇಕು. ಹಣ ಬರದೇ ಇರೋದ್ರಿಂದ ಖಾತ್ರಿ ಯೋಜನೆಗಳು ನಿಂತೋಗಿದೆ. ಯಾವ ದೇಶದಲ್ಲಿ ಇವತ್ತು ರೈತರ ಪರವಾಗಿ ಬಡವರ ಪರವಾಗಿ ಇದೀನಂತ ಮೋದಿಜಿ ಅವರು ಹೇಳ್ತೀರಿ, ಇವತ್ತು ರಾಜ್ಯ ಸರ್ಕಾರ ನೀವು ಹೇಳ್ತೀರಿ, ನಿಜವಾಗ್ಲೂ ಇದು ಅವ್ರಿಗೆ ಗೌರವ ತರುವಂತದ್ದಲ್ಲ. ಇಡೀ ಈ ರೀತಿಯ ಒಂದು ಒಳ್ಳೆ ಯೋಜನೆಯನ್ನ ನೀವು ರದ್ದು ಮಾಡಿ ಜಿ ಅಂತ ತರುವಂತದ್ದು ಏನ್ ಉದ್ದೇಶ ಇತ್ತು? ಏನಂದ್ರೆ ಗಾಂಧೀಜಿಯವರಿಗೆ ನಿಮ್ಗೆ ಬೇಡವಾಗಿದೆಯಾ? ಇರ್ಬೋದು, ನಿಮ್ ಪಕ್ಷದಲ್ಲಿ ಗೊತ್ತಲ್ಲ ಗಾಂಧೀಜಿಯವರಿಗೆ ಏನ್ ಅವಮಾನ ಮಾಡಿದ್ರು, ಗಾಂಧೀಜಿಯವರಿಗೆ ಏನೇನು ಮಾಡಿದ್ರು, ಅವೆಲ್ಲವನ್ನೂ ನಮ್ಮ ಗಮನದಲ್ಲಿದೆ. ಗಾಂಧೀಜಿಯನ್ನ ಇವತ್ತು RSS ಅವರು ಅವರ ಸುಟ್ಟಾಕಿದಕ್ಕೋಸ್ಕರನೋ ಅಥವಾ ಗಾಂಧೀಜಿಯವರು ಅವರ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು, ಅವರಿಗೆ ಫೋಟೋ ಸುಡೋ ಅಂತದ್ದು ಇವೆಲ್ಲ ಮಾಡಿದ್ದಾರೆ. ಅವೆಲ್ಲ ನಮ್ಮ ಗಮನದಲ್ಲಿದೆ. ಯಾವ RSS ಇರ್ಬೋದು, ಇನ್ನೊಬ್ರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕೆಲವರೆಲ್ಲ ಏನು ಈ ದೇಶದಲ್ಲೇ ಮಾಡಿದ್ರೆಲ್ಲ ನಾನು ನೋಡಿದ್ದೀನಿ. ಅಂದ್ರೆ ಆ ಉದ್ದೇಶ ಏನಾಗಿದ್ರೆ ಸ್ವಚ್ಛ ಗ್ರಾಮಕ್ಕೆ ನೀವು ಗಾಂಧೀಜಿ ಹೆಸರು ಇರ್ತೀರಿ, ಇವತ್ತು ಅಂತ ಹೆಸರನ್ನ ತೆಗೆದು ನೀವು ಬೇರೆ ಇಡ್ಲಿಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಲ್ವಾ? ಹಾಗಾಗಿ ನರೇಂದ್ರ ಮೋದಿ ಅವರು ಈ ದೇಶದ ಒಬ್ಬ ಪ್ರಧಾನಮಂತ್ರಿಗಳಾಗಿ ಈ ರೀತಿಯ ಸಣ್ಣ ಇದಕ್ಕೆ ಕೈ ಹಾಕೋದು ಬೇಡದಾಗಿತ್ತು. ನಾವು ಒಂದು ಹೇಳೋದಿಷ್ಟೇ, ನಮ್ಮ ಕಾಲದಲ್ಲಿ ಇರುವಂತಹ ಅವತ್ತು ಮನಮೋಹನ್ ಸಿಂಗ್ ಕೊಟ್ಟಂತದ್ದು ಅವ್ರ 10 ವರ್ಷ ಫೀಲ್ಡ್ ಅಲ್ಲಿ ಉದ್ಯೋಗ ಖಾತ್ರಿ ಅದು ಅತ್ಯಂತ ಯಶಸ್ವಿಯಾಗಿ ನಡೆದಿ.
ಭಾಗದ ಜನರಿಗೆ ಒಂದು ತುತ್ತು ಊಟ ಸಿಗುವಂತ ಮಾಡಿದ್ದು. ಈ ಭಾಗ ಅಂತಲ್ಲ, ಆ ಗುಲ್ಬರ್ಗ ಆ ಭಾಗದ ಜನರು ಗುಳೆ ಹೋಗೋದ್ನೆಲ್ಲ ತಪ್ಪಿಸಿ ಆ ಭಾಗದ ಜನರಿಗೆ ಒಂದೊತ್ತು ಊಟ ಕೊಟ್ಟಂತ ಮಹಾನ್ ಪುಣ್ಯಾತ್ಮ ಮನಮೋಹನ್ ಸಿಂಗ್ ಅವರು. ಇದು ಯಾಕೆ ಹಿಂಗ್ ಮಾಡಿದ್ದು ಒಂದೇ ಅಲ್ಲ, ಇವತ್ತು ನಮಗೆ ನಬಾರ್ಡಿಂದ ಬರುವಂತ ರಸ್ತೆಗಳು ಬರ್ತಾ ಇಲ್ಲ, ಕೇಂದ್ರದಿಂದ ನಬಾರ್ಡಿಂದ ಬ್ಯಾಂಕಿಗೆ ಬರುವಂತ ದುಡ್ಡು ಬರ್ತಾ ಇಲ್ಲ. ಇವರು ರೈತರ ಪರವಾಗಿ ಅಂತ ಪ್ರತಿ ತಿಂಗಳ 2,000 6 ತಿಂಗಳು ಒಂದ್ಸರಿ ದುಡ್ಡು ಹಾಕ್ತೀನಿ ಅಂತಾರೆ. ಯಾವ ಉದ್ದೇಶಕ್ಕೆ ನೀವು ದುಡ್ಡು ಹಾಕ್ತೀರಿ? ರೈತರಿಗೆಲ್ಲ ಸಾಲ ಕೊಡಕ್ ಆಗ್ತಾ ಇಲ್ಲ. ನಾವು ಇವತ್ತು ನಬಾರ್ಡಿಂದ 200 ಕೋಟಿ ರೂಪಾಯಿ ನಬಾರ್ಡ್ ದುಡ್ಡು ನಮಗೆ ಬರ್ಬೇಕು, DCC ಬ್ಯಾಂಕಿಗೆ ಬರ್ಬೇಕಂದ್ರೆ ಲೆಕ್ಕ ಹಾಕಿ ನೀನು ಎಷ್ಟು ಕೋಟಿ ಬರ್ಬೋದು, ಎಷ್ಟು ಸಾವಿರ ಕೋಟಿ ಬರ್ಬೇಕಂದ್ರೆ. ಅಂದ್ರೆ ತಾರತಮ್ಯವನ್ನು ಮಾಡೋ ಮೂಲಕ ದೇಶದ ರಾಜಕಾರಣದಲ್ಲಿ ಭಿನ್ನ ಬೇರೆ ಮಾಡುವಂತ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದು ಖಂಡನೆ. ಇದಕ್ಕೆ ನಾನು ಇವತ್ತೇನ್ ನಮ್ಮ ಕಾರ್ಯಕರ್ತರು ಪಕ್ಷದಲ್ಲಿ ಇವತ್ತು ರಾಜ್ಯ ಕರೆ ಕೊಟ್ಟಾಗ ಇವತ್ತೆಲ್ಲರೂ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾನು ಚಾಲನೆ ಮಾಡಿ ಹೋಗ್ತಾ ಇದ್ದೀನಿ. ನಾನು ಯಾವುದೇ ಭಾಷಣ ನಾವು ಮಾಡುದಿಲ್ಲ. ನಮ್ಮ ಭಾಷಣ ಮಾಡುವಂಥದ್ದು ಮುಂದಿನ ದೊಡ್ಡ ಹೋರಾಟ ನಮ್ದಿದೆ. ಇನ್ನೊಂದು 15-20 ದಿವಸದ ನಂತರ ಈ ತಾಲೂಕಲ್ಲಿ ದೊಡ್ಡ ಪ್ರತಿಭಟನೆ ಮಾಡುವಂಥದ್ದು ಇದೆ. ಇದರಲ್ಲಿ ನಾನು ಭಾಗವಹಿಸುವ ಮೂಲಕ ಅವತ್ತು ನಾನು ಸ್ಪೀಚ್ ಮಾಡಬೇಕು. ಸಮಾಜಮುಖಿ ಸೇವೆ ಮಾಡುವುದರಿಂದ ದಾನಿಗಳ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಸೇವೆ ಇತರರಿಗೆ ಸ್ಫೂರ್ತಿಯಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಜೋಗ ಬಸ್ ನಿಲ್ದಾಣದ ಕೋರ್ಟ್ ವೃತ್ತದಲ್ಲಿ ಸೋಮವಾರ ಲಯನ್ ಸಂಸ್ಥೆ ವತಿಯಿಂದ ದಿವಂಗತ ಈಶ್ವರ್ ನಾಯಕ್ ಸ್ಮರಣಾರ್ಥ ಅವರ ಪುತ್ರ ನ್ಯಾಯವಾದಿ ನಾಗರಾಜಿ ನೀಡಿರುವ ಬಸ್ ತಂಗುದಾಣ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಲಯನ್ಸ್ ಜಿಲ್ಲಾ ಗವರ್ನರ್ ಸ್ವಪ್ನ ಸುರೇಶ್ ಮಾತನಾಡಿದರು. ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್, ಲಯನ್ಸ್ ದ್ವಿತೀಯ ಜಿಲ್ಲಾ ಉಪಗವರ್ನರ್ ಅಶ್ವಿನಿ ಕುಮಾರ್, ಸುರೇಶ್ ಪ್ರಭು, ನಾಗರಾಜಿ, ಪ್ರಕಾಶ್, ವಿನಯ್ ಕುಮಾರ್, ಎಂಬಿ ಗಿರೀಶ್, ಕೆಬಿ ಮಹಾಬಲೇಶ್, ವಿನಯ್ ಎನ್ಆರ್ ಇನ್ನಿತರರು ಹಾಜರಿದ್ದರು. ಮತ್ತು ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಗುದಾಣ ಅವರ ನೆನಪಲ್ಲಿ ಮಾಡ್ತಿರೋದು, ಅದು ಕೋರ್ಟ್ ಪಕ್ಕದಲ್ಲೇ ಆಗ್ತಾ ಇರೋದು ಖುಷಿಯಾಗಿದೆ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ, ಯಾವ ವ್ಯಕ್ತಿ ನೆನಪಿರ್ತಾರೆ ಅವರ ಸೇವೆ ಏನಿರುತ್ತೆ, ಅವ್ರು ಇಲ್ಲ ಅಂದ್ರೂ ಸಹ ಅವರ ನೆನಪು ಯಾವಾಗಲೂ ಸದಾ ಇರಲಿಕ್ಕೆ ಕಾರಣ ಇದೇ ತರ ಇರುತ್ತೆ. ಅದಕ್ಕಾಗಿ ಬಹಳ ಜನರಿಗೆ ಹೇಳೋದಿಷ್ಟೇ, ಪುನೀತ್ ರಾಜ್ಕುಮಾರ್ ಇವತ್ತು ಇಲ್ಲ, ಆದ್ರೆ ಇಡೀ ನಾಡಿನ ಜನರ ಮನಸ್ಸಲ್ಲಿದ್ದಾರಂದ್ರೆ ಅವ್ರು ಏನ್ ಮಾಡಿರ್ಬೋದು ಅನ್ನೋ ಜನರಿಗೆ ಗೊತ್ತಿರುತ್ತದೆ. ಆ ತರ ಸೇವೆ ಇದ್ದಾಗ, ಮನಸ್ಸಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಬಂಧುಗಳೇ. ಹಾಗಾಗಿ ನಾನು ಜಾಸ್ತಿ ಮಾತಾಡಿಲ್ಲ. ಕೋರ್ಟ್ ಹಾಕೊಂಡು ಕೂತಿದ್ರಿ, ಪಾಪ ಅಲ್ಲಿ ಬಹಳ ಜನ ಹಳ್ಳಿಯವ್ರು ಬಂದವರೋ ಇನ್ಯಾರೋ ಬಂದ್ಯಾರೋ ಏನೋ ಗೊತ್ತಿಲ್ಲ, ಸುಮ್ನೆ ಅವ್ರಿಗೆ ಪಾಪ ಕಾಯಿಸೋದು ತಪ್ಪಾಗತ್ತೆ. ನಾವು ಆದ್ರೂ ಏನೋ ಕೋರ್ಟಲ್ಲಿ ಕೇಳ್ಕೊಂಡಿರ್ತೀರಿ ಬಿಡಿ, ನೀವು ಜಡ್ಜ್ ಅವ್ರ ಹತ್ರ ಕೇಳ್ಕೊಂಡು 1 ಗಂಟೆ 2 ಗಂಟೆ ಮುಂದೆ ಹಾಕ್ಕೊಂಡಿರ್ತೀರಿ, ಅದರಲ್ಲೇನು ಸಮಸ್ಯೆ ಏನಿಲ್ಲ. ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದು ಇವತ್ತು ಕರ್ನಾಟಕ ಅಲ್ವಾ ಇಡೀ ರಾಜ್ಯದಲ್ಲಿ ದೇಶದಾದ್ಯಂತ ಇವತ್ತು ತಮ್ಮ ಕಾರ್ಯಕ್ರಮವನ್ನ 100 ವರ್ಷಗಳ ಹಿಂದಿಂದ ಮಾಡ್ಕೊ ಬಂದಿದೆ. ಸಾಮಾನ್ಯವಾಗಿ ಲಯನ್ಸ್ ಕ್ಲಬ್ ನಾವು ಬಾಲ್ಯದಲ್ಲೇ ನೋಡ್ತಾ ಇದ್ರೆ ಆವಾಗ್ಲೂ ಬಸ್ ಸ್ಟ್ಯಾಂಡ್ ಎಲ್ಲ ಕಟ್ತಾ ಇದ್ರು. ಅವ್ರು ಲಯನ್ಸ್ ಕ್ಲಬ್ ಸಾಗರ್ ಅಂತ ಇರ್ತಿತ್ತು, ಅದು ಶಿವಮೊಗ್ಗ ಲಯನ್ಸ್ ಕ್ಲಬ್ ಅಂತ ಇರ್ತಿತ್ತು, ಎಲ್ಲ ಬೆಂಗಳೂರಿಗೂ ನೋಡ್ತಾ ಇದ್ದೀವಿ. ಆನಂತರ ಬೇರೆ ಬೇರೆ ವಿಂಗ್ ಅಲ್ಲಿ ಇವತ್ತು ಪ್ರಸನ್ನ ಅವರ ಅಧ್ಯಕ್ಷ ಆದ ಮೇಲೆ ಸುಮಾರು ಕಡೆ ಅವರು ಪಾಪ ಕೆಲವೊಂದು ವಾಟರ್ ಫಿಲ್ಟರ್ ಕೊಟ್ಟಿರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಬೇರೆ ಇದರಲ್ಲಿ. ಆಮೇಲೆ ಬೀದಿ ವ್ಯಾಪಾರಿಗಳಿಗೆಲ್ಲ ಒಂದಿಷ್ಟು ಛತ್ರಿ ಇದೇನೋ ಕೊಟ್ರಲ್ಲ ನೀವು, ಅದೆಲ್ಲ ಬಹಳ ಖುಷಿ ಆಯ್ತು ನನಗೆ. ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ನಿಮಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಸಮಾಜಮುಖಿಯಾಗಿ ಸೇವೆ ಮಾಡ್ತಿರುವಂತ ಲಯನ್ಸ್ ಕ್ಲಬ್ಗೆ ನಿಮ್ಮೆಲ್ಲರ ಜೋರಾದ ಚಪ್ಪಳೆ ಒಂದು ಬರಲಿ. ಅವರ ಸೇವೆ ನಿರಂತರವಾಗಿ ತಾಲೂಕಿಗೆ ನಡೆಯಲಿ. ಮತ್ತೆ ಯಾರು ಹೆಚ್ಚಾಗಿ ಸೇವೆ ಮಾಡಬೇಕು. ನಮ್ಮ ಇವರು ಇದ್ದಾರೆ, ನಮ್ಮ ಮಾಮು ಇಲ್ಲೇ ಇದ್ದಾರೆ, ಬಹಳ ಜನ ಇದ್ದಾರೆ, ಫೈನಾನ್ಸ್ ಇದಾರಲ್ಲ ನಮ್ಮ ಇವರು. ನೀವೇನಾದ್ರು ದುಡ್ಡು ಕೊಡೋದಾದ್ರೆ ಅಂತ ಪಾಂಡಣ್ಣಲ್ಲಿ ನಮ್ಮ ಪಾಂಡಣ್ಣ ಇದ್ದಾರೆ, ನೀವೇನಾದ್ರು ಮಾಡ್ಸೋದಿದ್ರೆ ಈ ಲಯನ್ಸ್ ಕ್ಲಬ್ ದುಡ್ಡು ಕೊಟ್ಟು ಇಲ್ಲಿಂದ ಮಾಡಿಸ್ಕೊಂಡು ಹೋಗ್ರಿ, ಇನ್ನೂ ಚೆನ್ನಾಗಿರ್ತದೆ. ನಿಮಗೆ ಬಹಳ ಬೇಕಾಗ್ತದೆ. ಲಯನ್ಸ್ ಇದ್ರು ಅದು ಹೇಳೋದು, ಆ ತರ ಒಂದು ಹೆಸರು ಬರುತ್ತೆ ಅಂತ ಹೇಳ್ಬಹುದು. ಬಹಳ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮವನ್ನು ಬಂದು ಆದಷ್ಟು ಬೇಗ ಅದನ್ನು ಮುಕ್ತಾಯ ಮಾಡಿ ಮತ್ತೆ ಬೇಗ ಉದ್ಘಾಟನೆ ಮಾಡೋಣ. ಇಲ್ಲಿ ನಮ್ಮ ಜಗದೀಶ್ ಒಡೆಯವರ ತಂದೆಯವರ ನೆನಪಿಗಾಗಿ ನಮ್ಮ KG ಒಡೆಯವರಿಗೋಸ್ಕರ ಒಂದು ಸರ್ಕಲ್ ಬೇಕು ಅಂತ ಹೇಳಿದ್ರು, ಮಾಡಿದ್ರು. ಈಗ ಮತ್ತೆ ನಾನು 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ನವೀಕರಣ ಮಾಡ್ಲಿಕ್ಕೋಸ್ಕರ. ಬಹಳ ಚಂದವಾಗಿ ಮಾಡ್ಬೇಕಂತ ಹೇಳಿ ನವೀಕರಣ ಮಾಡ್ಲಿಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಹಿಂದೆ ಬಸ್ ಸ್ಟ್ಯಾಂಡ್ ಅನ್ನ ಇಲ್ಲೇ ಮಾಡ್ಬೇಕಂತ ಹೇಳಿದ್ರು, ನಾನು ಇಲ್ಲ, ಇಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಬೇಡ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲೇ ಶಂಕುಸ್ಥಾಪನೆ ನೆರವೇರಿಸಿದೀವಿ. ಅಲ್ಲಿ ಮಾಡಿ ದುಡ್ಡು ಸಹ ಕೊಟ್ಟು ಅದು ಕ್ಲಿಯರ್ ಮಾಡಿದೀವಿ. ಹಾಗೆ ಈ ತರ ಒಂದು ತಾಲೂಕಿನ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಬರುವಂತ ಮಾರಿ ಜಾತ್ರೆ ಬರ್ತಾ ಇದೆ ಬಂಧುಗಳೇ, ನಮ್ಮೂರಿನ ಹಬ್ಬ, ನಿಮ್ಮೆಲ್ಲರ ಹಬ್ಬ. ಈ ನಾಡಿನ ಜನ ಇಲ್ಲಿ ಬರ್ತಾ ಇದ್ದಾರೆ ತಾಯಿಯ ದರ್ಶನ ಮಾಡ್ಲಿಕ್ಕೆ. ತಾವೆಲ್ಲರೂ
ತಮ್ಮ ಮನೆ ಮುಂದೆ ಸ್ವಲ್ಪ ಸುಣ್ಣ ಬಣ್ಣ ಗೋಡೆಗಳಿಗೆ ಸ್ವಲ್ಪ ಮನೆಗೆ ಹೊಡಿತೀರೋ ಬಿಡ್ತೀರೋ ಗೋಡೆ ಕಾಂಪೌಂಡ್ಗಳಿಗೆಲ್ಲ ಸ್ವಲ್ಪ ಸುಣ್ಣ ಬಣ್ಣ ಬಳಿದು ಒಂದಿಷ್ಟು ಸಾಗರ ನಗರಕ್ಕೆ ಸೌಂದರ್ಯ ಕೊಡುವಂತ ಕೆಲಸದಲ್ಲಿ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ನಾನು ಒಂದು ದೇವಿಯ ಆರಾಧನೆಗೆ ಏನ್ ಬರ್ತಾ ಇದ್ದಾರೆ ಜನ ಬಹಳ, ಈ ಸರಿ ನಿರೀಕ್ಷೆ ಬಹಳ ಜನ ಇದಾವೆ. ಹಿಂದಿನ ಸಾಲಕ್ಕಿಂತ ಈ ಸರಿ ಬಹಳ ಜನ ಬರ್ಬೋದು ಅಂತಿದೆ. ಹಾಗಾಗಿ ಎಲ್ಲರ ಸಹಕಾರ ಇದ್ರೆ ಮಾತ್ರ ಆ ಜಾತ್ರೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಗರದ ಜನರು ನೀವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ನನಗೆ ಖುಷಿಯಾಗಿದ್ದು ಇವತ್ತು ನಾಗರಾಜ್ ಅವರೇ ನೀವು ಸಹ ಅಮೆರಿಕದಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ 100 ವರ್ಷಗಳನ್ನು ಪೂರೈಸಿದ ಒಂದು ಅತಿ ದೊಡ್ಡ ಸೇವಾ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಸಾಗರ ಕೂಡ ಈ ಸಾಗರ ಪ್ರದೇಶದಲ್ಲಿ ಒಂದು ಲಯನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 53 ವರ್ಷ ಇತಿಹಾಸವನ್ನು ಕಂಡುಕೊಂಡಂತಹ ಲಯನ್ಸ್ ಕ್ಲಬ್ ಸಾಗರ ಅಂತ ಹೇಳಲಿಕ್ಕೂ ಕೂಡ ಬಹಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ನಮ್ಮ ಲಯನ್ಸಿನ ಪದ್ಧತಿಯ ಪ್ರಕಾರ ಜಿಲ್ಲಾ ಗವರ್ನರು ಪ್ರಾಯಾಯ ಕ್ಲಬ್ಗಳಿಗೆ ಭೇಟಿ ನೀಡುವಂತಹ ಒಂದು ಕಾರ್ಯಕ್ರಮ ಇರ್ತದೆ. ಹಾಗಾಗಿ ಇವತ್ತಿನ ದಿನ ಜಿಲ್ಲಾ ಗವರ್ನರ್ ನೆನೆಯಲ್ಲಿ ಲಯನ್ಸ್ ಕ್ಲಬ್ ಸಾಗರಕ್ಕೆ ಈ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂಬ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಇವತ್ತು ಈ ಬಸ್ ಸ್ಟ್ಯಾಂಡಿನ ಶಂಕುಸ್ಥಾಪನೆ. ಯಾಕಂದ್ರೆ ನಾವು ಲಯನ್ಸ್ ನಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಖಂಡಿತ ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿಕೊಡ್ತೇವೆ. ಆ ಬಸ್ ಸ್ಟ್ಯಾಂಡಿನ ಒಂದು ಏನು ಉದ್ಘಾಟನಾ ಸಮಾರಂಭವನ್ನು ನಾವು ಅದ್ದೂರಿಯಾಗಿ ಮಾಡ್ತೇವೆ. ಆದ್ರೆ ಸಾಗರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹೇಳಿದ್ದು ಮೊದಲಿಗೆ ನಾವು ಈ ಶಂಕುಸ್ಥಾಪನೆಯನ್ನು ಕೂಡ ಅತ್ಯದ್ಭುತವಾಗಿ ಮಾಡಬೇಕು. ತದನಂತರ ಮುಂದಿನ 1-2 ತಿಂಗಳಲ್ಲಿ ಈ ಬಸ್ ಸ್ಟ್ಯಾಂಡ್ ಮೇಲಕ್ಕೆ ಬಂದು ನಿಲ್ತದೆ. ಆಗ ನಾವು ಅದರ ಉದ್ಘಾಟನೆಯನ್ನು ಮಾಡ್ತೇವೆ. ಅದು ಕೂಡ ಈ ವಲಯದ ಶಾಸಕರಿಂದನೇ ಆ ಶಂಕುಸ್ಥಾಪನೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಲಯನ್ಸಿನ ಒಂದು ಇಮೇಜ್ ಅನ್ನು ಹೆಚ್ಚಿಸುವಂತ ಸೇವಾ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಲವಾರು ಜನರು ಬಸ್ಸಿಗಾಗಿ ಇಲ್ಲಿ ಕಾಯುವಾಗ ಮಳೆ ಬಂದಾಗ ಬಿಸಿಲು ಬಂದಾಗ ಬಹಳಷ್ಟು ಕಷ್ಟಪಡುವಂತ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ತಂಗುದಾಣವನ್ನು ನಿರ್ಮಿಸಿಕೊಡುವಂತದ್ದು ನಮ್ಮ ನಾಗರಾಜ್ ಅವರು ಅವರ ತಂದೆಯ ನೆನಪಿಗಾಗಿ. ಯಾಕಂದ್ರೆ ಬಹಳಷ್ಟು ಸೇವೆಯನ್ನು ನೀಡಿದವರು ಅವರ ತಂದೆಯವರು. ಅವರ ಸವಿ ನೆನಪಿಗಾಗಿ ಲಯನ್ಸ್ ಕ್ಲಬ್ ಸಾಗರದ ಮುಖಾಂತರ ಒಂದು ಬಸ್ಸು ತಂಗುದಾಣವನ್ನು ನಿರ್ಮಿಸಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಶಂಕು ಸ್ಥಾಪನೆಯನ್ನು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಒಂದು ಸುಸಜ್ಜಿತವಾದ ಬಸ್ಸು ತಂಗುದಾಣ ಈ ಸಾಗರ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ ಸಾಗರದ ನೇತೃತ್ವದಲ್ಲಿ ಮೂಡಿ ಬರ್ತಾ ಇದೆ ಅಂತ ಹೇಳಲಿಕ್ಕೂ ಕೂಡ ಬಹಳ ಸಂತೋಷವಾಗ್ತದೆ. ವರ್ಷದ ಪ್ರಾರಂಭದಲ್ಲಿ ನಾವು ಸ್ಫೂರ್ತಿ ಎಂಬ ನಾಮಧೇಯದೊಂದಿಗೆ, ಯಾಕಂದ್ರೆ ನಾವು ಲಯನ್ಸ್ ಸದಸ್ಯರಿಗೆ ಯಾಕೆ ಸಂಘ ಸಂಸ್ಥೆಗಳಿಗೆ ಸೇರ್ಕೊಳ್ತೇವೆ ಅಂದ್ರೆ ಸೇವೆಯನ್ನು ಮಾಡಲಿಕ್ಕೆ ಅತಿ ಕಟ್ಟಕಡೆಯ ವ್ಯಕ್ತಿಗೆ ನಾವು ಮಾಡುವಂತಹ ಸೇವೆಗಳು ಲಭ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಲಯನ್ಸ್ ಬೇರೆ ಬೇರೆ ನಮ್ಮ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿಕೊಂಡು ನಾವೆಲ್ಲ ಸದಸ್ಯರಾಗಿ ಏನು ನಮ್ಮ ಕೈಯಿಂದ ಎಷ್ಟು ನಮ್ಮಿಂದ ದಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ವೈವಿಧ್ಯಮಯವಾಗಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿ ಮೈದಾನದಲ್ಲಿ ಭಾನುವಾರ ವೇದನಾದ ಪ್ರತಿಷ್ಠಾನ ಹಾಗೂ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದಿಂದ ಏರ್ಪಡಿಸಿದ್ದ 26ನೇ ವರ್ಷದ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಸಮಾರೋಪ ಭಾಷಣ ಮಾಡುತ್ತಿದ್ದರು. ವೇದನಾದ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಸಿ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ, ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಮೋಹನ್ ಹೆಗಡೆ ಹುಣಸೆಕೊಪ್ಪ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸದ್ಗುರು ಸಂಗೀತ ವಿದ್ಯಾಲಯದ ಮುಖ್ಯಸ್ಥೆ ವಸುಧಾ ಶರ್ಮಾ ಹಾಗೂ ನರಸಿಂಹಮೂರ್ತಿ ದಂಪತಿಗಳನ್ನು ಸನ್ಮಾನಿಸಲಾಯಿತು. ನಂತರ ಮುಂಬೈನ ಪಂಡಿತ್ ರಾಮ್ ದೇಶಪಾಂಡೆ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಡೆಯಿತು. ತಬಲಾದಲ್ಲಿ ಪಂಡಿತ್ ಗುರುಮೂರ್ತಿ ವೈದ್ಯ ಬೆಂಗಳೂರು, ಸಂವಾದಿನಿಯಲ್ಲಿ ಡಾಕ್ಟರ್ ರವೀಂದ್ರ ಬೆಂಗಳೂರು ಸಾಥ್ ನೀಡಿದರು. ನಮಸ್ಕಾರ. ವೇದನಾಥ ಪ್ರತಿಷ್ಠಾನ ರಿಜಿಸ್ಟರ್ ಅವರ ಸಹಕಾರದಲ್ಲಿ 26ನೇ ವರ್ಷದ ಸಂಗೀತ ಸಂಭ್ರಮದಲ್ಲಿ ಇವತ್ತೆಲ್ಲರೂ ಭಾಗಿಯಾಗಿದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಯುವಕರಾದಂಥ ಶ್ರೀಧರ್ ಸಿ ಹೆಗಡೆ ಅವರೇ, ಈಗ ತಾನೇ ಮಾತನಾಡಿದ ಮಾಜಿ ಶಾಸಕರಂತ ಹರತಾಳು ಹಾಲಪ್ಪನವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಮಾಜಿ ನಗರಸಭಾ ಸದಸ್ಯರಾದ ಸಹೋದರಿ ಮೈತ್ರಿ ಪಾಟೀಲ್ ರವರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ರಮೇಶ್ ರವರೇ,
ಇಲ್ಲಿ ಆಗಮಿಸಿದಂತ ಎಲ್ಲ ಆತ್ಮೀಯ ಕಲಾಭಿಮಾನಿಗಳೇ, ನಾಗರಿಕ ಬಂಧುಗಳೇ, ನನ್ನೆಲ್ಲ ತಾಯಿಯಂದರೆ, ಎಲ್ಲ ವಿದ್ಯಾರ್ಥಿಗಳೇ, ಬಹಳ ಖುಷಿಯಾಗುತ್ತೆ. ಒಂದು ಸಂಸ್ಥೆಯನ್ನ 26 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆಸಿಕೊಂಡು ಸಾಗರದಲ್ಲಿ ಅತ್ಯಂತ ಯಶಸ್ವಿ ಸಂಗೀತವನ್ನು ಕೊಟ್ಟಿರುವಂತಹ ವಸಂತ ಶ್ರಮವಾಗಿ ಜೋರಾದ ಚಪ್ಪಳದಿಂದ ಬಂದ ಸಾಮಾನ್ಯ ವಿಚಾರವಲ್ಲ. ಈ ಶಾಲೆಯಿಂದ, ಸಂಗೀತ ಶಾಲೆಯಿಂದ ಇಡೀ ರಾಷ್ಟ್ರ, ರಾಜ್ಯ ಎಲ್ಲ ಭಾಗದಲ್ಲೂ ಸಂಗೀತದ ಎಲ್ಲ ಕಲೆಯನ್ನು ಕಲಿತು ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಿಸುತ್ತಾರೆ. ಸಂಗೀತ ಸಾಗರದಲ್ಲಿ ಅತ್ಯಂತ ಯಶಸ್ವಿ ನಡೀತಾರೆ. ಸಂಗೀತಕ್ಕೆ ಇಷ್ಟು ವಯಸ್ಸಂತೇನಿಲ್ಲ, ಎಷ್ಟು ವಯಸ್ಸು ಬೇಕಾದ್ರೂ ಸಂಗೀತ ಕಲಿಬಹುದು. ಲಾಸ್ಟ್ ಮನೆಯವರೆಗೆ 80, 95, 90 ವರ್ಷದವರೆಗೂ ಸಂಗೀತ ಬೇಕು ಅಂತ ಹೇಳಿ ಕೊನೆ ಲಾಸ್ಟಿಗೆ ಬಾತ್ರೂಮ್ ಹಾಡು ಹೇಳೇ ಹೇಳ್ತಾರೆ. ಸ್ವಲ್ಪ ಅಷ್ಟು ಸಂಗೀತದ ಮೇಲೆ ಆಸಕ್ತಿ ಇರುವಂತ ಸಾಗರ, ಮೈಸೂರನ್ನು ಬಿಟ್ಟರೆ ಇಡೀ ಸಾಗರದಲ್ಲಿ 2ನೇ ಸ್ಥಾನ ಅಂತ ನನಗೆ ಶಿವಮೊಗ್ಗ ಸ್ಥಾನದಲ್ಲಿ 2 ಇರಬಹುದು. ಸಂಗೀತ, ಡ್ಯಾನ್ಸ್, ನಾಟಕ, ಯಕ್ಷಗಾನ, ಇನ್ನೂ ಹಲವಾರು ಚಟುವಟಿಕೆಗಳ ಕೇಂದ್ರ ಈ ಒಂದು ನಮ್ಮ ಸಾಗರ. ಅದುಗಳೇ ಅಷ್ಟೇ, ಇಂತಹ ಒಂದು ಕಲೆಯನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿ 26 ಗಂಡುಮೆಟ್ಟಿನ ಕಲೆಯನ್ನು 33 ದೇಶಗಳಲ್ಲಿ ಬಾರಿಸಿದ ಹೆಗ್ಗಳಿಕೆ ಚೂಡಾಮಣಿ ರಾಮಚಂದ್ರ ಅವರದ್ದು ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದ ಭಾರತೀ ತೀರ್ಥ ಸಭಾಭವನದಲ್ಲಿ ಭಾನುವಾರ ಜೋಶಿ ಫೌಂಡೇಶನ್, ನಮ್ ಸಮಾಚಾರ ಪತ್ರಿಕಾ ಬಳಗ ಮತ್ತು ಕೆಳದಿ ರಿಸರ್ಚ್ ಫೌಂಡೇಶನ್ ವತಿಯಿಂದ ಪುಸ್ತಕ ಬಿಡುಗಡೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಡೊಳ್ಳು ಹೊಡೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಡೊಳ್ಳು ಕಲಾವಿದೆ ಚೂಡಾಮಣಿ ರಾಮಚಂದ್ರ ಕುರಿತು ಹೊರಗೆ ತಂದಿರುವ ಮುಕುಟಮಣಿ ಚೂಡಾಮಣಿ ಅಭಿನಂದನಾ ಕೃತಿ ಬಿಡುಗಡೆ ಮಾಡಿ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ವೆಂಕಟೇಶ್ ಸುಶೀಲ, ಪತ್ರಕರ್ತ ಜಿ ನಾಗೇಶ್ ಶಕುಂತಲ, ಕಲಾವಿದೆ ಚೂಡಾಮಣಿ ರಾಮಚಂದ್ರ, ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕ ವಿ ಗಣೇಶ್ ಅವರನ್ನು ಸನ್ಮಾನಿಸಲಾಯಿತು. ಮಹಿಳಾ ಸಮಾಜದ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ದೀಪಕ್ ಸಾಗರ್ ಅಭಿನಂದನಾ ಭಾಷಣ ಮಾಡಿದರು. ಕೃತಿ ಕುರಿತು ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಮಾತನಾಡಿದರು. ವೇದಿಕೆಯಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ, ಸುನಂದ ಶಶಿಭೂಷಣ್, ಗಿರಿಜಾ ರಾಮಚಂದ್ರ, ವಿದ್ಯಾ ಸದಾಶಿವ ಜೋಯ್ಸ್ ಹಾಜರಿದ್ದರು. ಕರ್ನಾಟಕ ಜಾನಪದ ಪರಿಷತ್ ಸದಸ್ಯರು ಪ್ರಾರ್ಥಿಸಿದರು. ಮಮತಾ ವೈಪಿ ಸ್ವಾಗತಿಸಿದರು. ಮಾಸ ನಂಜುಂಡಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿದರು. ಜ್ಯೋತಿ ಮಣೂರು ವಂದಿಸಿದರು. ಕೌಶಿಕ್ ಕಾನ್ಗೋಡು ಕಾರ್ಯಕ್ರಮ ನಿರೂಪಿಸಿದರು. ಗ್ರಂಥ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಮತಿ ನಂದಾ ಭಜನೂರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಆಗಮಿಸಿದಂತ ಸಜ್ಜನ ಬಂಧುಗಳು, ಉದ್ಘಾಟನೆ ಹೇಳಿದಾಗ
ನಮ್ಗೆ ದೀಪ ಹಚ್ಚಿ ಅಭ್ಯಾಸ. ಹಾಗೆ ನಾನು ವೇದಿಕೆಯಲ್ಲಿ ನಾನು ಹೇಳಿದೆ, ಈ ಡೊಳ್ಳು ಬಾಸ್ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಇಲ್ಲ, ಯಾಕೆ ನನಗೆ ಒಂದು ಧೈರ್ಯ ಇತ್ತು, ನನಗೆ ಈ ಡೊಳ್ಳು ನೋಡಿದ ತಕ್ಷಣ ನನಗೆ ಒಂದು ಧೈರ್ಯ ಇತ್ತು. ಹೇಗಂದ್ರೆ ಚೂಡಾಮಣಿ ಇದ್ದೇ ಇರ್ತಾರೆ, ಡೊಳ್ಳು ಬಾಸ್ ಹೇಗೆ ಅಂತ ಅವ್ರ ಹತ್ರ ಕಲ್ತ್ಕೊಂಡ್ಬಿಟ್ರಾಯ್ತು ಅಂತೇಳಿ ನಾನು ಯೋಚನೆಯನ್ನ ಮಾಡಿದೆ. ಹಾಗೆ ಆಯ್ತು. ಆ ಡೊಳ್ಳು ಬಾಸ್ ಉದ್ಘಾಟನೆ ಮಾಡೋದನ್ನು ಸಹ ಚೂಡಾಮಣಿಯವರು ನನಗೆ ಹೇಳ್ಕೊಟ್ಟಂತ ಒಬ್ಬ ಗುರು ಸಹ ಈ ಸಂದರ್ಭದಲ್ಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಂಜುಂಡಸ್ವಾಮಿಯವರು ಪ್ರಸ್ತಾಪವನ್ನ ಮಾಡಿದರು. ಪ್ರಾಸ್ತಾವಿಕವಾಗಿ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ನಿಜವಾಗಿಯೂ ಚೂಡಾಮಣಿಯವರ ಬಗ್ಗೆ ಮೇಡಮ್ ಅವರು ಸಹ, ಪ್ರಫುಲ್ಲ ಮಧುಕರ್ ಅವರು ಸಹ ಈಗ ಮುಕ್ಕಟಮಣಿ ಶಬ್ದದ ಬಗ್ಗೆ ಅವರೇ ಮಾತಾಡ್ತಾರೆ. ಅದಕ್ಕೆ ಎಷ್ಟು ಹೋರಾಟ ಆಯ್ತು ಅಂತ ಹೇಳುವಂಥದ್ದು ಆ ಮಾತನ್ನು ಸಹ ಪ್ರಸ್ತಾಪ ಮಾಡ್ತಾ ಇದ್ರು. ಆ ಮುಕ್ಕಟಮಣಿ ಅಂತ ಹೇಳುವಂತ ಒಂದು ಆ ಕಿರೀಟ ಅಲ್ವಾ ವಿದ್ಯವರೇ, ಅದನ್ನು ಪಡೆಯಲಿಕ್ಕೆ. ಆದರೆ ನಮ್ಮ ಚೂಡಾಮಣಿಯವರು ಹೋರಾಟ ಮಾಡಲಿಲ್ಲ ಮುಕ್ಕಟಮಣಿಯನ್ನು ಪಡೆಯಲಿಕ್ಕೆ. ಆ ಪ್ರೀತಿಯ ಮುಖಾಂತರ ಅವರು ಈ ಮುಕ್ಕಟಮಣಿ ಅಂತ ಹೇಳುವಂತ ಪದವಿಯನ್ನು ಪಡೆದರು ಅಂತ ಹೇಳುವಂತ ಮಾತಿನ ಸಂದರ್ಭದಲ್ಲಿ ಇದು ಬಹಳ ವಿಶೇಷ. ಯಾವ ಹೋರಾಟ ಹಾರಾಟ ಇದ್ದ ಕೇವಲ ಜನರ ಪ್ರೀತಿಯಿಂದ ಆ ಮುಕ್ಕಟಮಣಿ ಅಂತ ಹೇಳುವಂತ ಒಂದು ಬಿರುದನ್ನ ಇವತ್ತು ಆ ಪುಸ್ತಕದ ಮುಖಾಂತರ ಅವರು ಕಳಿಸ್ತಾ ಇದ್ದಾರಲ್ಲ, ಬಹಳ ಮೆಚ್ಚುವಂಥದ್ದು ಅಂತ ಹೇಳುವಂತ ಮಾತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗೆ ನಮ್ಮ ನಂಜುಂಡಸ್ವಾಮಿಯವರು ದಂಪತಿಗಳಿಗೆ ಸನ್ಮಾನ 2 ಜನಕ್ಕೆ ಅಂತ ಹೇಳುವಂಥದ್ದನ್ನ ಮಾಡಿದ್ರು. ಹೌದು, ಸರಿ. ಅದು ಈಗ ನಾವು ಸಾಧನೆ ಮಾಡ್ತೀವಿ ಅಂತ ಹೇಳಿದಾಗ ಗಂಡ ಸಾಧನೆ ಮಾಡಿದಾಗ ಅಲ್ಲಿ ಹೆಂಡತಿಯ ಪಾತ್ರ ಇರ್ತದೆ, ಹೆಂಡತಿ ಸಾಧನೆ ಮಾಡಿದಾಗ ಗಂಡನ ಪಾತ್ರವೂ ಇರ್ತದೆ. ಅದು ಒಂದಕ್ಕೊಂದು ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಆ ಒಂದು ಇದು ಮಾಡುವಂಥ ಎಲ್ಲೇ ಹೋದ್ರು ಸಹ ಅದು ಮಾಡಬೇಕಾಗಿರೋ ಅತ್ಯಂತ ಸೂಕ್ತವಾದ ಸಂಗತಿ ಅಂತ ಹೇಳುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೂಡಾಮಣಿಯವರು ಒಂದು ಬ್ರಾಹ್ಮಣ ಮಹಿಳೆಯಾಗಿ ಡೊಳ್ಳು ಕೊಡ್ತು ಅಂತ ಕಲೆಗೆ ಜಾತಿ ಭೇದ ಇಲ್ಲ, ಯಾವ ಕಲೆ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಚೂಡಾಮಣಿ ಆ ಧೈರ್ಯ ತಗೊಂಡ್ರಲ್ಲ, ಅವರೊಬ್ಬರೇ ಅಲ್ಲ, ಅವ್ರಿಗೆ ಇಡೀ ಲಿಂಗಾಯತಕ್ಕೆ ಹೆಣ್ಮಕ್ಳು ಇಲ್ಲಿ ಜ್ಯೋತಿ ಇದ್ದಾರೆ, ಪುಷ್ಪ ಇದ್ದಾರೆ, ಬಹಳ ಅವ್ರ ಜೊತೆಗೆ ಅವತ್ತು ನಿಂತವರು ಆ ಲಿಂಗಾಯತಕ್ಕೆ ಯಾವ ತಿಂಗಳ ನೋಡಿದ್ರು ಅವರೇ ಇರ್ತಾರೆ. ಆದ್ರೆ ಅದನ್ನ ಸಾಧನೆ ಮಾಡಿದ್ರು. ಹೆದರ್ಕೊಂಡು ಜನ ಎಲ್ಲ ಬೇಕಾದಷ್ಟು ಆಗಿದ್ದಾರೆ. ಹೆಣ್ಮಕ್ಳು ಹಿಂಗೆಲ್ಲ ಡೊಳ್ಳು ಕಟ್ಕೊಂಡು ಕುಡಿಯೋದ, ನಾವೆಲ್ಲ ನಮ್ಮನೆ ಹೆಣ್ಮಕ್ಳಿಗೆ ಕಲ್ಸಲ್ಲ ಅಂತ ಬಹಳ ಜನ ಗಂಡಸರು ಹೇಳ್ತಾರೆ. ಅದಕ್ಕೆಲ್ಲ ಏನು ಕೊಡ್ಬೇಕಂತ ಒಂದು ಕಲೆಯನ್ನ ಅವರೊಂದು ಪಟ್ಟಿಯನ್ನು ಸಾಧಿಸಿದಾರಲ್ಲ, ಅದು ಅವರ ನಿಜವಾಗ್ಲೂ ಅವರಿಗೆ ಸಲ್ಲಬೇಕಂತವರು. ಅಷ್ಟು ದಪ್ಪ ಡೊಳ್ಳು ಚೂಡಾಮಣಿ ಒಂದು 60 kg ಇದ್ದಾರೋ ಇಲ್ಲಪ್ಪ, ನನಗೆ 55 ಇದ್ದಾರೋ ಆಗ. ಅಂಥವ್ರು ಆ ದಪ್ಪ ಡೊಳ್ಳು ಕುಡಿಯೋದು ಸಾಧನೆ ವಿಷಯ. ಆದ್ರಿಂದ ಚೂಡಾಮಣಿ ನಿಜವಾಗ್ಲೂ ಹೇಳ್ತೀನಿ, ನೀವು ನಮ್ಮೆಲ್ಲರ ಪ್ರೀತಿಗೆ, ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಬೇಕು. ಅದು ಇದು ಅದೆಲ್ಲ ಹೇಳುವಂಥ ವಿಷಯ. ಪ್ರಶಸ್ತಿ ಸಿಗ್ಬೇಕಾದ್ರೆ ಸುಮ್ಮನೆ ಹಾಗೆ ಸಿಕ್ಕಲ್ಲ. 4 ಜನ ಪ್ರಯತ್ನ ಮಾಡಬೇಕಾಗುತ್ತೆ. ಮಾಡಿದ್ದಾರೆ. ನಿಜವಾಗ್ಲೂ ಅವರು ಪ್ರಶಸ್ತಿ ಕೊಡೋದು ಕೂಡ ಒಂದು ಮಹಿಳೆ ಇಷ್ಟು ಸಾಧನೆ ಮಾಡಿದ್ದಾಳೆ. ಬೇಕಾದಷ್ಟೊಂದಿಗೆ ಡೊಳ್ಳು ಹೇಳ್ಕೊಟ್ಟಿದ್ದಾರೆ. ಖಂಡಿತ ಸಂತೋಷ ಅನ್ಸುತ್ತೆ ನಮ್ಗೆ ಈ ಸಂದರ್ಭದಲ್ಲಿ. ಅನೇಕ ಸಂದರ್ಭಗಳಲ್ಲಿ ಅವ್ರ ಪಾಪ ಯಾರಿಗಾದ್ರು ಕಷ್ಟ ಆದ್ರೆ ನನಗೆ ಫೋನ್ ಮಾಡ್ತಾರೆ, ಇದ್ರೆ ನಿಮಗೆ ಹೀಗಾಯ್ತು ಹೀಗೆ ಇದಾಯ್ತಂತೆ ಅಂತ. ಆ ಥರ ಒಂದು ಬೇರೆಯವ್ರಿಗೋಸ್ಕರ ಒಂದು ಕಷ್ಟದಲ್ಲಿ ಭಾಗಿಯಾಗುವಂಥ ಗುಣ ಇರೋದು ನಿಜವಾಗ್ಲೂ ದೊಡ್ಡ. ನಾನು ಇನ್ನೂ ಮಹಿಳೆಯರಿಗೆಲ್ಲ ಹೇಳ್ತೀನಿ, ನೀವು ಹಕ್ಕಿನ ಹೋರಾಟ ಮಾಡುತ್ತಲ್ಲಿ ಯಾರೋ ನಮ್ಮ ಕರೆದು ಅಲ್ಲಿ ಮಾತಾಡಿದ್ರು ಹೇಳಿದ ತಕ್ಷಣ ನೀವು ಅದನ್ನು ದೊಡ್ಡದು ತಿಳ್ಕೊಬೇಡಿ. ನಿಮಗೆ ಹಕ್ಕೇನಿದೆ, ನಿಮಗೆ ಸಮಾನವಾಗಿ ಕಾಣ್ತಾರಾ, ನಿಮಗೆ ಸಮಾನವಾಗಿ ಕಾಣ್ತಾ ಇಲ್ವಾ, ನಿಮ್ಮನ್ನು ಮಹಿಳೆ ಅಂತ ಸ್ವಲ್ಪ ದೂರ ಇಡೋ ಪ್ರಯತ್ನ ಮಾಡ್ತಾರ ಅಂಥದ್ದೆಲ್ಲ ನಾನು ನೋಡ್ಕೊಂಡು ಅಂಥದಕ್ಕೆಲ್ಲ ಹೋರಾಟ ಮಾಡಿ ಕಲಿಬೇಕು. ನಮ್ಮ ಇಡೀ ಜೀವನ ನಾವು ಹೋರಾಟದಲ್ಲೇ ಕಳೆದಿದ್ದೇವೆ. ನಮ್ಗೆ ಸಂತೋಷ ಇದೆ. ಯಾಕಂದ್ರೆ ಒಂದಿಷ್ಟು ಜನ ಹೆಣ್ಮಕ್ಳಿಗಾದ್ರೂ ನಾವು ಆ ಮಕ್ಕಳು ಕಲಿಸಿದೀವಲ್ಲ, ಹೋರಾಟ ಮಾಡಲಿ ಅಂತ ಅನ್ನೋದು ಕಲಿಸಿದೀವಲ್ಲ ಅಂತ ಸಂತೋಷ ಇದೆ. ಇವತ್ತಿನ ಈ ಸಂದರ್ಭ ತುಂಬಾ ಚೆನ್ನಾಗಾಯ್ತು. ನಿಜವಾಗ್ಲೂ ಸಂತೋಷ ಆಯ್ತು ನನಗೆ. ಮುಖ್ಯವಾಗಿ ನಾನು ಇಬ್ಬರು ವೆಂಕಟೇಶ್ಗಳಿಂದ ನಾನು ಈ ಸಂದರ್ಭದಲ್ಲಿ ಅವರ ಪರವಾಗಿ ಒಂದು ಅಭಿನಂದನ ಮಾತಾಡಬೇಕು. ವೆಂಕಟೇಶ್ ಅವರು ಅವ್ರ ತಂದೆ ಮುಂದಾಜೋಶ್. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.